ಸರ್ ಸಾರಿ ರಾಮ್ ಮಾವಯ್ಯ ಸಾರಿ, ಅದು ಇಲ್ಲೆಡೋಗ್ಬಿಟ್ಟೆ. ಇಟ್ಸ್ ಓಕೆ ಚಿಕ್ಕಿ, ನೀವೇನು ಬೇಕು ಅಂತ ಮಾಡಿಲ್ವಲ್ಲ, ಪರವಾಗಿಲ್ಲ ಬಿಡಿ. ಕ್ಷಮಿಸಿ ಚಕ್ರಪಾಣಿ ಅವರೇ, ನಿಮಗೆ ಸ್ವಲ್ಪ ತೊಂದರೆ ಆಯಿತು. ಪರವಾಗಿಲ್ಲ ಸರ್, ಆದರೆ ಈ ಪೇಪರ್ಸ್ ಇನ್ನೇನು ಕೆಲ್ಸಕ್ಕೆ ಬರೋಲ್ಲ. ನಾನು ಮತ್ತೆ ಹೊಸದಾಗೆಲ್ಲ ರೆಡಿ ಮಾಡಬೇಕು. ಆದರೆ ಈ ವಾರ ನನಗೆ ಮತ್ತೆ ಬರೋಕ್ಕಾಗಲ್ಲ. ಅಬ್ಬಾ, ಅಂತೂ ನನ್ನ ಗಂಡ ಹೇಳಿದ ಕೆಲಸ ಮಾಡಿ ಮುಗಿಸ್ದೆ. ಅಲ್ಲಿಗೆ ಭಾರ್ಗವಿ ಹೇಳಿದ ಕೆಲಸ ಆಗಲಿಲ್ವಲ್ಲಪ್ಪ. ಅವಳಿಗೆ ಇದನ್ನು ಹೇಳಿದ್ರೆ ರೌದ್ರಾವತಾರನೇ ತಾಳ್ಬಿಡ್ತಾಳೆ. ಏನು ಮಾಡೋದು? ಏನು ತಕರಾರಿಲ್ಲ. ನಮ್ಮ ಮೊಮ್ಮಕ್ಕಳು ಹನಿಮೂನ್ಗೆ ಹೋಗ್ತಿದ್ದಾರೆ, ಆಮೇಲೆ ಮಾಡಿದ್ರಾಯ್ತು. ನೋಡಿ ಈಗ ಈ ಅಷ್ಟಮಿ ಎಷ್ಟೊಂದು ಬಣಬಣ ಅಂತ ಇದೆ. ಮುಂದಿನ ಅಷ್ಟಮಿಗೆ ಈ ಪೇಪರ್ ಸಂತೋಷದ ಜೊತೆಗೆ ನಮ್ಮ ಮನೆಯಲ್ಲಿ ತೊಟ್ಲಲ್ಲಿ ಕೃಷ್ಣನು ತೂಗ್ತಿರ್ತಾನೆ. ತಾತ ಈ ಮಾತು ಯಾಕೆ ಇಲ್ಬೇಕಿತ್ತು? ಇದ್ಯಾಕೆ ತಾತ ಮತ್ತೆ ಮರಿ ಮೊಮ್ಮಗು ವಿಷಯ ಮಾತಾಡ್ತಿದ್ದಾರೆ? ಹಾಗೆ ಆಗಲಿ ರಾಯ್ರೆ. ನನ್ನ ಮರಿ ಮೊಮ್ಮಗನ ಎತ್ಕೊಂಡು ಮುದ್ದಾಡೋದಕ್ಕೆ ಈ ಜೀವ ಉಳಿದಿರೋದು ಅಷ್ಟೇ. Careful, dear. Thank you so much, dear Dr. Shyam uncle. My pleasure. ನನಗೆ ಬಾಸ್ಕೆಟ್ಬಾಲ್ ಆಡೋದು ಅಂದ್ರೆ ತುಂಬಾ ಇಷ್ಟ. ಆದರೆ ಇಲ್ಲಿ ಯಾರು ಇಲ್ಲ ನನ್ನ ಜೊತೆ ಆಡಕ್ಕೆ. ನೀವು ನನ್ನ ಜೊತೆ ಆಡ್ತೀರಾ? Why not? Sure. Come on. ಸೀತಾರಾಮರ ಹೊಟ್ಟೆನಲ್ಲಿ ಕೃಷ್ಣ ಹುಟ್ಟಾನೆ ಅನ್ನೋದನ್ನ ನೆನೆಸ್ಕೊಂಡ್ರೇನೆ ಮನಸ್ಸು ತುಂಬಾ ತಂಪಾಗುತ್ತೆ. ನಾನು ಮತ್ತೆ ಹೊಸದಾಗಿ ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ. ಆಯ್ತು, ಹೋಗಿ ಬನ್ನಿ. ತಾತ ಯಾಕೆ ಈ ಮಾತಲ್ಲ? ಮಗು ವಿಷಯ ಇವಾಗ ಮಾತಾಡ್ಬೇಕಾಗಿತ್ತಾ? ನೀನಿನ್ನೂ ಇಲ್ಲೇ ಇದ್ದೀಯಾ? 3, 2, 1 ಓಡಿ.